ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಕನ್ನಡ TV1 ಯೂಟ್ಯೂಬ್ ಮಾಧ್ಯಮವನ್ನು. ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಆತ್ಮೀಯ ಜನಕನ್ನಡ TV1 ಯೂಟ್ಯೂಬ್ ಚಾನಲ್ ಮಾಧ್ಯಮದ ಪ್ರಜ್ಞಾವಂತ, ಪ್ರಬುದ್ಧ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಪಾಶ್ಚಿಮಾತ್ಯ ಆಂಗ್ಲರ ಕ್ಯಾಲೆಂಡರ್ ಪದ್ಧತಿಯ ಪ್ರಕಾರ 2026ನೇ ಸಾಲಿನ ಪ್ರಾರಂಭದ ಹೊಸ್ತಿಲದಲ್ಲಿರುವ ಜನವರಿ ಮಾಸದ ಈ ಕಾಲದಲ್ಲಿ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ TV ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ನನ್ನ ಜೊತೆ ಜಗದೀಶ್ ಮುನ್ಕಲ್ ಹಾಗೂ ಲಿಂಗರಾಜ್ ಧಾರವಾಡ ಶೆಟ್ಟರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಆತ್ಮೀಯ ಪ್ರೇಕ್ಷಕರೇ, ಜನವರಿ ತಿಂಗಳ ಆರಂಭಗೊಂಡರೆ ಸಾಕು, ನಮ್ಮಲ್ಲಿ ಅನೇಕ ಶಾಲಾ ಬಾಲಕರನ್ನು ಒಳಗೊಂಡಂತೆ ಅನೇಕ ಹಿರಿಯ ನಾಗರಿಕರಲ್ಲಿ ರಾಷ್ಟ್ರಾಭಿಮಾನದ ಕುರಿತು ರೋಮಾಂಚನದ ಭಾವನೆಗಳು ಗರಿಗೆದರಿಗೊಳ್ಳುತ್ತವೆ. ಏಕೆ ಗೊತ್ತೇ? ದೇಶಾಭಿಮಾನದ ಭಾರತೀಯ ಎಂಬ ಹೆಮ್ಮೆಯ ಕಿಚ್ಚನ್ನು ಪ್ರಜ್ವಲಿಸುವ ರಾಷ್ಟ್ರೀಯ ಹಬ್ಬವಾದ ಜನವರಿ 26ರಂದು ಭಾರತದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ತ್ರಿವರ್ಣ ಹೊಂದಿರುವ ಅಶೋಕ ಚಕ್ರವಿರುವ ರಾಷ್ಟ್ರಧ್ವಜವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ, ವಿದೇಶಿ ನೆಲದಲ್ಲಿ ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ, ಇತ್ತೀಚೆಗಂತೂ ಎಲ್ಲ ಭಾರತೀಯ ನಾಗರಿಕರ ಮನೆ ಮೇಲ್ಗಡೆ ಪ್ರತಿ ಭಾರತೀಯನ ಮನೆ ಮೇಲೆ ರಾಷ್ಟ್ರದ ತ್ರಿವರ್ಣ ಧ್ವಜ ಅಥವಾ ಹಿಂದಿಯಲ್ಲಿ ಹರ್ ಘರ್ ತಿರಂಗ ಎಂಬ ಅಭಿಯಾನದ ಮೂಲಕ ಧ್ವಜಾರೋಹಣ ಮಾಡುವ ಮೂಲಕ ದೇಶಭಕ್ತಿಯನ್ನು ಪ್ರದರ್ಶಿಸಲಾಗುತ್ತಿದೆ. ಆದರೆ ಭಾರತದ ಅನೇಕ ಪ್ರಜೆಗಳಿಗೆ ಗೊತ್ತಿರದ ವಿಷಯವೇನೆಂದರೆ, ಭಾರತದ ರಾಷ್ಟ್ರಧ್ವಜದ ಕುರಿತು ಇರುವ ಸಂಹಿತೆಯ ತಿದ್ದುಪಡಿ, ಅಂದರೆ ಫ್ಲ್ಯಾಗ್ ಕೋಡ್ ಅಮೆಂಡ್ಮೆಂಟ್, ಇತ್ತೀಚೆಗೆ ಆಗುವ ಪೂರ್ವದಲ್ಲಿ ಇಡೀ ಭಾರತದಲ್ಲಿ ಹಾಗೂ ವಿದೇಶಿ ರಾಷ್ಟ್ರಗಳಲ್ಲಿ ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ಅಭಿಮಾನದಿಂದ ಬಾನೆತ್ತರಕ್ಕೆ ಗರಿಗೆದರಿ ಹಾರಾಡುತ್ತಿದ್ದ ಅಪ್ಪಟ ಖಾದಿ ನೂಲಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕೈಯಾರೆ ಸಿದ್ಧಪಡಿಸುತ್ತಿದ್ದ ತ್ರಿವರ್ಣ ರಾಷ್ಟ್ರಧ್ವಜ ಸಿದ್ಧಪಡಿಸುವ ಹಾಗೂ ಅದಕ್ಕೂ ಮುಖ್ಯವಾಗಿ ಉತ್ಕೃಷ್ಟ ಗುಣಮಟ್ಟದ ಸೂಚ್ಯಂಕವಾಗಿ BIS ಪ್ರಮಾಣಪತ್ರ ಹೊಂದಿರುವ ದೇಶದ ಏಕೈಕ ತಯಾರಿಕಾ ಘಟಕ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಘದ ಆವರಣದಲ್ಲಿ ಮಾತ್ರ ಸಿದ್ಧಪಡಿಸಿ ಪೂರೈಸಲಾಗುತ್ತಿತ್ತು. ಇದು ಹುಬ್ಬಳ್ಳಿಗರಿಗೆ, ಉತ್ತರ ಕರ್ನಾಟಕದವರಿಗೆ ಅಷ್ಟೇ ಏಕೆ ಸಂಪೂರ್ಣ ಕರುನಾಡಿನ ಕನ್ನಡಿಗರಿಗೆ ಹೆಮ್ಮೆಯ ಪ್ರತೀಕವಾಗಿತ್ತು. ವಿದೇಶಿಗರ ಕಪಿಮುಷ್ಟಿಯ ಆಡಳಿತದಿಂದ ನಿರಂತರ ಶೋಷಣೆಗೆ ಒಳಗಾಗಿದ್ದ ನಮ್ಮೆಲ್ಲ ಭಾರತೀಯರ ಹಿರಿಯರು ಅತ್ಯಂತ ದೃಢ ಸಂಕಲ್ಪದಿಂದ ಗುಲಾಮಗಿರಿಯ ಸಂಕೋಲೆಯನ್ನು ತೊಡೆದು ಹಾಕಲು ನಿರ್ಧರಿಸಿ ಸ್ವಾತಂತ್ರ್ಯದ ಹೋರಾಟದ ಮೂಲಕ ಅತ್ಯಮೂಲ್ಯ ಜೀವಗಳ ಬಲಿದಾನವನ್ನು ನೀಡಿ ಸ್ವಾತಂತ್ರ್ಯವನ್ನು ನಮಗೆಲ್ಲ ತಂದುಕೊಟ್ಟರು. ಇದರ ದ್ಯೋತಕವಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಹಾಗೂ ಪ್ರತಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಖಾದಿ ತ್ರಿವರ್ಣ ಧ್ವಜಾರೋಹಣ ಮಾಡುತ್ತೇವೆ. ಆದರೆ ದುರದೃಷ್ಟವಶಾತ್ ಹುಬ್ಬಳ್ಳಿ ಬೆಂಗೇರಿಯ ಹೆಮ್ಮೆಯ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಈಗ ಮುಚ್ಚುವ ಭೀತಿಯಲ್ಲಿದೆ ಎಂದರೆ ನಂಬಲು ಕಷ್ಟ. ಈಗಾಗಲೇ ಹಲವು ಮಾಧ್ಯಮಗಳು ಈ ಕುರಿತು ವರದಿಯನ್ನು ಪ್ರಕಟಿಸಿವೆ. 4 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯದ ರಾಷ್ಟ್ರಧ್ವಜಗಳು ಮಾರಾಟವಾಗದೆ ಸಂಗ್ರಹಾರದಲ್ಲಿ ಉಳಿದಿವೆ ಎಂದರೆ ಇದು ಹುಬ್ಬಳ್ಳಿಗರಿಗೆ, ಕನ್ನಡಿಗರಿಗೆ, ಭಾರತೀಯರಿಗೆ ತಮ್ಮ ದೇಶಾಭಿಮಾನದ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಸಂಕ್ರಮಣ ಕಾಲ. ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತಕ್ಕೆ ಇಂದು ನಾವೇ ತಿಲಾಂಜಲಿ ಹಾಡುತ್ತಿರುವೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಪರದೇಶಿ ವಸ್ತುಗಳನ್ನು ತ್ಯಜಿಸಿ ಅದನ್ನು ಸಾರ್ವಜನಿಕವಾಗಿ ಸುಟ್ಟು ಸ್ವದೇಶಿಯೇ ನಮ್ಮ ಆತ್ಮಗೌರವ ಎಂಬ ಸಂದೇಶವನ್ನು ದೇಶಕ್ಕೆ ಸಾರಿದ ಇತಿಹಾಸ ಈ ನೆಲದಲ್ಲೇ ಬರೆಯಲ್ಪಟ್ಟಿದೆ. ಆ ತ್ಯಾಗ, ಆ ಸಂಕಲ್ಪ, ಆ ಸ್ವಾಭಿಮಾನ ಇಂದು ಕೇವಲ ಪಠ್ಯಪುಸ್ತಕಗಳಿಗಷ್ಟೇ ಸೀಮಿತವಾಗಿ ಹೋಗಿದೆಯೇ? ಇದುವೇ ನಾವು ಬಲಿದಾನ ನೀಡಿ ಸ್ವತಂತ್ರ ತಂದುಕೊಟ್ಟ ಹಿರಿಯ ಜೀವಿಗಳಿಗೆ ಸಲ್ಲಿಸುವ ಗೌರವ ಎಂಬ ಮಂಥನ ಮಾಡುವ ಸಮಯ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯ ಹೋರಾಟದಿಂದ ಪ್ರೇರಣೆಗೊಂಡ ಅಮೇರಿಕದ ಮಾನವ ಸಮಾನತೆಯ ಹೋರಾಟಗಾರ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿಕೆ ಈ ರೀತಿ ಇದೆ: ಕೆಟ್ಟ ಜನರ ಕ್ರೌರ್ಯಕ್ಕಿಂತ ಒಳ್ಳೆಯ ಜನರ ಮೌನ ಹೆಚ್ಚು ಅಪಾಯಕಾರಿ. ಇದು ಅತ್ಯಂತ ಸೂಕ್ತವಾದ ಹೇಳಿಕೆ ಅಲ್ಲವೇ ಪ್ರೇಕ್ಷಕರೇ? ಇಲ್ಲ, ನಿರಾಶಾವಾದಿಗಳ ಪರವಲ್ಲ. ಈ ನಿಮ್ಮ ನೆಚ್ಚಿನ ಜನಕನ್ನಡ TV ಮಾಧ್ಯಮದ ಯೂಟ್ಯೂಬ್ ಚಾನಲ್ ಭಾರತೀಯರೆಂದರೆ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರೆಂದರೆ ಹಾಗೂ ಉತ್ತರ ಕರ್ನಾಟಕದವರೆಂದರೆ ನಾಡಿನ, ದೇಶದ ಅಸ್ಮಿತೆಗೆ, ಗೌರವಕ್ಕೆ ಕುತ್ತು ಬಂದಾಗ
ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕುಳಿತುಕೊಳ್ಳುವ ಜಾಯಮಾನದವರಲ್ಲ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಹುಬ್ಬಳ್ಳಿಯ ದೇಶಾಭಿಮಾನದ ಸಮಾನ ಮನಸ್ಕ ನಾಗರಿಕರ ತಂಡ ಈಗಾಗಲೇ ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಸದುದ್ದೇಶದಿಂದ ಅನೇಕ ಜನಪರ ಜನಹಿತ ಅಭಿಯಾನಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ಅದು ಇನ್ಫೋಸಿಸ್ ಪ್ರಾರಂಭಿಸಿ ಅಥವಾ ಸ್ಟಾರ್ಟ್ ಇನ್ಫೋಸಿಸ್ ಎಂಬ ಅಭಿಯಾನವಾಗಿರಬಹುದು, ನಾಗರಿಕರ ವಾರ್ಡ್ ಸಮಿತಿಗಳನ್ನು ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ರಚಿಸಿ ಎಂಬ ಅಭಿಯಾನ ಆಗಿರಬಹುದು, ಕೋರ್ಟ್ ಆದೇಶದಂತೆ ನಗರ ಸಾರಿಗೆ ಯೋಜನೆ ಅನುಷ್ಠಾನಕ್ಕಾಗಿ ಸಾವಿರಾರು ಗಿಡಮರಗಳನ್ನು ತೆರವುಗೊಳಿಸಿದ್ದಕ್ಕಾಗಿ ಮಹಾನಗರ ಪಾಲಿಕೆಯಿಂದ ನಗರ ಪ್ರದೇಶಗಳಲ್ಲಿ ಸೂಕ್ತ ಸ್ಥಳ ಗುರುತಿಸಿ ಸಸಿಗಳನ್ನು ನೆಡುವ ಕಾರ್ಯಕ್ರಮದ ಅಭಿಯಾನವಾಗಿರಬಹುದು. ಹೀಗೆ ಹಲವು ಅಭಿಯಾನಗಳನ್ನು ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಅನಿವಾರ್ಯ ಹಾಗೂ ಅಗತ್ಯವೆನಿಸಿದ ಸಂದರ್ಭದಲ್ಲಿ ನ್ಯಾಯಾಲಯದ ಮೊರೆ ಹೋಗುವ ಮೂಲಕವೂ ಕೂಡ ಸಕಾರಾತ್ಮಕ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತಿದೆ ಮತ್ತು ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಆಶಯಗಳ ಬೇರುಗಳನ್ನು ಗಟ್ಟಿಗೊಳಿಸುವ ಸತ್ಕಾರ್ಯದಲ್ಲಿ ಯುವ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇತರೆ ಸಂಘ ಸಂಸ್ಥೆಗಳಿಗೆ ವೇದಿಕೆಗಳಿಗೆ ಮಾದರಿಯಾಗುತ್ತಾ ಯಾವುದೇ ಪ್ರಚಾರ ಬಯಸದೆ ಫಲಾಪೇಕ್ಷೆ ಬಯಸದೆ ಕಾರ್ಯನಿರತವಾಗಿದೆ. ಈ ವೇದಿಕೆ ಈಗ ಹುಬ್ಬಳ್ಳಿ ಬೆಂಗೇರಿ ಖಾದಿ ರಾಷ್ಟ್ರಧ್ವಜ ಉತ್ಪಾದಿಸುವ ಘಟಕವನ್ನು ಉಳಿಸಿಕೊಳ್ಳುವ ಹಾಗೂ ಬೆಳೆಸುವ ಸದುದ್ದೇಶದಿಂದ ದೇಶಾಭಿಮಾನದ ಸಮಾನ ಮನಸ್ಕ ನಾಗರಿಕರಿಗೆ ಕರೆ ನೀಡುತ್ತಾ ಇದೇ ಗಣರಾಜ್ಯೋತ್ಸವದಂದು ಅಪ್ಪಟ ಖಾದಿ ತ್ರಿವರ್ಣದ ರಾಷ್ಟ್ರಧ್ವಜವನ್ನು ಖರೀದಿಸುವ ಅಭಿಯಾನವನ್ನು ಯೋಜಿಸುತ್ತಿದೆ. ಈ ಅಭಿಯಾನ ಕೇವಲ ಗಣರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತಗೊಳ್ಳದೆ ನಿರಂತರವಾಗಿ ಹಮ್ಮಿಕೊಳ್ಳಲು ಯೋಜಿಸುತ್ತಿದೆ. ಈ ಹೋರಾಟದ ಪ್ರತಿಫಲವಾಗಿ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಮಾಧ್ಯಮದ ಮತ್ತು ಇತರೆ ಎಲ್ಲ ಜವಾಬ್ದಾರಿ ಮಾಧ್ಯಮಗಳ ವರದಿಯ ಫಲಶ್ರುತಿಯಾಗಿ ಇನ್ನಾದರೂ ಆಡಳಿತ ನಡೆಸುವ ಪ್ರಜೆಗಳೇ ಆಯ್ಕೆ ಮಾಡಿದ ಸ್ವದೇಶಿ ಸರ್ಕಾರಗಳು ತಮ್ಮ ನಿಲುವುಗಳನ್ನು ಮರುಪರಿಶೀಲಿಸಬೇಕು, ಸ್ವದೇಶಿ ಶ್ರಮಕ್ಕೆ ನ್ಯಾಯ ಒದಗಿಸಬೇಕು, ಗ್ರಾಮೀಣ ಭಾರತದ ಬೆನ್ನೆಲುಬಾಗಿರುವ ಕಾರ್ಮಿಕರ ಬೆವರಿಗೆ ಗೌರವ ನೀಡಬೇಕು. ಇಲ್ಲವಾದರೆ ಸ್ವದೇಶಿ ಆತ್ಮನಿರ್ಭರ ಭಾರತ ಎಂಬ ಪದಗಳು ಕೇವಲ ಭಾಷಣಗಳಲ್ಲೇ ಉಳಿದು ಹೋಗುವ ಅಪಾಯವಿದೆ ಅಲ್ಲವೇ ಪ್ರೇಕ್ಷಕರೇ? ಬನ್ನಿ, ಹಾಗಿದ್ದರೆ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಘದ ಕಾರ್ಯದರ್ಶಿಗಳೊಂದಿಗೆ ಮತ್ತು ಖಾದಿ ತ್ರಿವರ್ಣ ರಾಷ್ಟ್ರಧ್ವಜ ಬಳಕೆಯನ್ನು ಉತ್ತೇಜಿಸುವ ಮತ್ತು ಆ ಮೂಲಕ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯನ್ನು ಸದ್ಯದ ಸಂಕಷ್ಟದ ಸ್ಥಿತಿಯಿಂದ ಉಳಿಸಿ ಬೆಳೆಸಿ ಮತ್ತೆ ಗತವೈಭವದ ಇತಿಹಾಸವನ್ನು ಮರುಸೃಷ್ಟಿಸುವ ದೃಢ ಸಂಕಲ್ಪ ಮಾಡಿರುವ ಈ ಸಮಾನ ಮನಸ್ಕ ನಾಗರಿಕರ ಅಭಿಯಾನಗಳ ಮುಂದಾಳತ್ವ ವಹಿಸಿರುವ ಶ್ರೀ ಸಂತೋಷ್ ನರಗುಂದ್ರವರನ್ನು ಸಂದರ್ಶನ ಮಾಡಿದವರು ಕೇವಲ ನೋಡಿದರೆ ಅಷ್ಟೇ ಸಾಲದು. ಇತರೆ ನಮ್ಮ ಸಮಾನ ಮನಸ್ಕ ಸಮಿತಿಗಳನ್ನು ವರದಿಯಲ್ಲಿ ಹಂಚಿಕೊಂಡು ಈ ಅಭಿಯಾನದಲ್ಲಿ ಭಾಗಿಯಾಗಲು ಈ ಕೆಳಗೆ ವಿವರಣೆಯನ್ನು ನೀಡಲಾಗಿರುವ ವಾಟ್ಸಪ್ ಲಿಂಕನ್ನು ಬಳಸಿ ಅಭಿಯಾನದ ಭಾಗಿಯಾಗಿ ಒಂದು ಜವಾಬ್ದಾರಿತ ಮಾಧ್ಯಮವನ್ನು ಕಾರ್ಯನಿರ್ವಹಿಸುವ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವರದಿಯ ಮೂಲಕ ನೀಡುತ್ತದೆ. ಮಾಧ್ಯಮವೆಂಬುದು ಮಾಹಿತಿ ನೀಡುವ ಸಾಧನ ಮಾತ್ರವಲ್ಲ, ಸತ್ಯವನ್ನು ಸಾರುವ ದೀಪ, ನ್ಯಾಯದ ಪರ ಧ್ವನಿ ಮತ್ತು ಸಮಾಜವನ್ನು ಸರಿದಾರಿಯಲ್ಲಿ ನಡೆಸುವ ನೈತಿಕ ಹೊಣೆಗಾರಿಕೆಯ ವೇದಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಜನಕನ್ನಡ ಟಿವಿ ಒಂದು ಯೂಟ್ಯೂಬ್ ಮಾಧ್ಯಮವು ಜನಸಾಮಾನ್ಯರ ನುಡಿಯನ್ನು ಪ್ರತಿಧ್ವನಿಸುವುದರೊಂದಿಗೆ ಸಾಮಾಜಿಕ ನ್ಯಾಯ, ಸೌಹಾರ್ದತೆ ಮತ್ತು ಮಾನವ ಗೌರವವನ್ನು ಅಚಲವಾಗಿ ಕಾಪಾಡುವ ತನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಬಲವಾಗಿ ನಿರ್ವಹಿಸಲಿ ಎಂಬುದು ನಮ್ಮ ಅಪೇಕ್ಷೆ. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಉಚಿತ ಚಂದಾದಾರರಾಗುವ ಮೂಲಕ, ಶೇರ್ ಮಾಡುವ ಮೂಲಕ, ಕಮೆಂಟ್ ಮಾಡುವ ಮೂಲಕ, ನೋಟಿಫಿಕೇಷನ್ ಬಟನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಶುಭ ಹಾರೈಸಿ. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಪ್ರೇಕ್ಷಕರೇ, ಈ ಮಾಧ್ಯಮದೊಂದಿಗೆ ನಿಮ್ಮ ಅನಿಸಿಕೆಗಳನ್ನು, ವಿಚಾರಗಳನ್ನು, ಸಲಹೆಗಳನ್ನು ಹಂಚಿಕೊಳ್ಳಲು ಈ ಕೆಳಗಿನ ಯಾವುದಾದರೂ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು. ಶಿವಶಂಕರ್ ಟಿ ಐಹೊಳಿ, ಮೊಬೈಲ್ ವಾಟ್ಸಪ್ 6363107122 6363107122. ಲಿಂಗರಾಜ್ ಧಾರವಾಡ ಶೆಟ್ಟರ್, ಮೊಬೈಲ್ ವಾಟ್ಸಪ್ 9448590345 9448590345. ಜಗದೀಶ ಮುಣಕಲ್, ಮೊಬೈಲ್ ವಾಟ್ಸಪ್ 9611863729 9611863729. ನಮಸ್ಕಾರ, ಜೈ ಹಿಂದ್, ಸಿರಿಗನ್ನಡ. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ವಿಶೇಷ ವರದಿಗೆ ನಾನು ಶಿವಶಂಕರ್ ಡಿ ಐಹೊಳಿ, ನನ್ನ ಜೊತೆ ಜಗದೀಶ್ ಉಣಕಲ್ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಕೇವಲ ಏಕೈಕ BSI ಪ್ರಮಾಣ ಪತ್ರ ಪಡೆದ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರ ನಮ್ಮ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿದೆ. BIS ಏನು ಸಂಸ್ಥೆ ಇದೆ, ಅದರಿಂದ ಪ್ರಮಾಣೀಕೃತಗೊಂಡಂಥ ಮತ್ತು ಏಕೈಕ ಸಂಸ್ಥೆ
ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಸಂಸ್ಥೆ ಆವರಣದಲ್ಲಿ ನಾವಿದ್ದೇವೆ. ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಫೆಡರೇಷನ್ ಬೆಂಗೇರಿ ಹುಬ್ಬಳ್ಳಿ ಕೇಂದ್ರ ಕಚೇರಿಯಲ್ಲಿ ನಾವಿದ್ದೇವೆ. ಈಗ ಸಂಘದ ಕಾರ್ಯದರ್ಶಿಗಳಾದಂಥ ಮಠಪತಿ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ಸಂಸ್ಥೆಯ ಮಹತ್ವದ ಕುರಿತು ಒಂದು ಶಾರ್ಟಾಗಿ ಹೇಳೋದಾದರೆ, ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇದು ನಮ್ಮ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ನಮ್ಮ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ. ಇದು ನಮ್ಮದು ಫೆಡರೇಷನ್ನು ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ಉತ್ತೇಜನ ಕೊಡುವಂಥ ಮತ್ತು ಗ್ರಾಮೀಣ ಮಹಿಳೆಯರಿಗೆ, ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆ. 1957ರಲ್ಲಿ ಇದನ್ನು ನಮ್ಮ ಪೂಜ್ಯ ವೆಂಕಟೇಶ್ ಮಾಗಡೀಜಿ ಅವರು ಸ್ಥಾಪನೆ ಮಾಡಿದರು. ಅವರು ಶ್ರೀಮತಿಯಾದ ಲೀಲಾವತಿ ಮಾಗಡೀಜಿ ಅವರು. ಇವರು ತಮ್ಮ ಜೀವನವನ್ನೇ ಖಾದಿಗಾಗಿ ಮುಡಿಪಿಟ್ಟು ಶ್ರಮಿಸಿದವರು. 1957ರಿಂದನೇ ಇದು ಸಂಸ್ಥೆ ನಡ್ಕೊಂಡು ಬಂದಿದೆ. 2004ರಿಂದ ನಮಗೆ ರಾಷ್ಟ್ರಧ್ವಜದ ತಯಾರು ಮಾಡುವಂಥ ಒಂದು ಸುವರ್ಣಾವಕಾಶ ಸಿಕ್ತು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದರೆ BIS ISI ಮಾರ್ಕಿನ ಸರ್ಟಿಫಿಕೇಟ್ ಸಿಕ್ತು. ಆ ಪ್ರಕಾರ ಅಲ್ಲಿಂದ ಮಾಡ್ತಾ ಬಂದಿದ್ವಿ. ಈಗ ನಮ್ಮಲ್ಲಿ ಸಂಸ್ಥೆಯಲ್ಲಿ ಸುಮಾರು 27 ಹಳ್ಳಿಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇದೆ. ನೂಲು ಮತ್ತು ನೇಯ್ಗೆ ಕೆಲಸ ಮತ್ತು ಇಲ್ಲಿ ಹುಬ್ಬಳ್ಳಿ ಮುಖ್ಯ ಕಚೇರಿಯಲ್ಲಿ ರಾಷ್ಟ್ರಧ್ವಜ ತಯಾರು ಮಾಡುವುದು ಮತ್ತು ಮಾರಾಟ ಮಾಡುವ ಕೆಲಸ ನಡೆದಿದೆ. ಸರ್, ಅಂದಾಜು ಎಷ್ಟು ಧ್ವಜಗಳು ಇಲ್ಲಿ ನಿರ್ಮಾಣಗೊಳ್ತವೆ? ಅದರಲ್ಲಿ BIS ಪ್ರಮಾಣೀಕೃತಗೊಂಡಿದ್ದು ಎಷ್ಟಿರುತ್ತೆ ಮತ್ತು ನಾನ್ BIS ಪ್ರಮಾಣೀಕೃತಗೊಂಡಿದ್ದು? ನಾವು ಹೆಚ್ಚು ನಾನ್ BIS ತಯಾರು ಮಾಡೋಲ್ಲ ಸರ್, BIS ಇದ್ದೇ ಮಾಡ್ತೀವಿ. ಸುಮಾರು ಪ್ರತಿ ವರ್ಷ 3.5 ಕೋಟಿವರೆಗೂ ಇಲ್ಲಿ ತಯಾರಾಗುತ್ತೆ. 3ರಿಂದ 3.5 ಕೋಟಿ ಮಾರಾಟ ಮತ್ತು ಪ್ರೊಡಕ್ಷನ್ ಇಲ್ಲಿ ಆಗ್ತಾ ಇದೆ. ಇವಾಗ 75ನೇ ಸ್ವಾತಂತ್ರ್ಯೋತ್ಸವದ ನಂತರ ಅದೇನು ಫ್ಲ್ಯಾಗ್ ಕೋಡನ್ನು ತಿದ್ದುಪಡಿ ಕೇಂದ್ರ ಸರ್ಕಾರವು ತಿದ್ದುಪಡಿ ಮಾಡಿದ ನಂತರ ಕೋಡ್ನಲ್ಲಿ ಸಂಹಿತೆ ಧ್ವಜ ಸಂಹಿತೆಯಲ್ಲಿ ರಾಷ್ಟ್ರಧ್ವಜವನ್ನು ಮೊದಲಿಂದ ಏನಿತ್ತು ಖಾದಿ ಬಟ್ಟೆಯಲ್ಲಿ ಮಾತ್ರ ತಯಾರು ಮಾಡಬೇಕು ಅಂತಿತ್ತು. ಅದನ್ನು ತಿದ್ದುಪಡಿ ಮಾಡಿ ಪಾಲಿಸ್ಟರ್ ಬಟ್ಟೆ ಮತ್ತು ಮಷಿನ್ ಮೇಡ್ನಲ್ಲಿ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಇವಾಗ ತುಂಬಾ ಕಡಿಮೆ. ಹರ್ ಘರ್ ತಿರಂಗ ಅಭಿಯಾನ ಏನು ಪ್ರಾರಂಭ ಮಾಡಿದ್ರು ಅವಾಗ ಈ ಸಂಹಿತೆಯಲ್ಲಿ, ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ನ್ಯಾಷನಲ್ ಫ್ಲಾಗ್ ಕೋಡ್ ನಲ್ಲಿ ತಿದ್ದುಪಡಿಯನ್ನ ಮಾಡಿದ್ರು. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಧ್ವಜಗಳ ಬೇಡಿಕೆ ಬರಬಹುದನ್ನೋ ನಿರೀಕ್ಷೆಯಲ್ಲಿ ಅದನ್ನ ಮಾಡಿರ್ಬೋದಲ್ಲ ಸರ್? ಅದನ್ನೇ ಮಾಡಿದ್ರು. ಅದು 1 ವರ್ಷ ಮಾಡಿದ್ರೆ ಪರವಾಗಿರ್ಲಿಲ್ಲ. ಆ ವರ್ಷ ನಮ್ದು ಜಾಸ್ತಿ ಮಾರಾಟ ಆಯ್ತು. ಆದ್ರೆ ಅಷ್ಟು ಈಗ ಅದು ಪ್ರತಿ ವರ್ಷ ನಮ್ಗೆ ಹೊಡೆತ ಕೊಟ್ಟಿದೆ ಅಲ್ಲಿಂದ. ಈಗ ನಾವು ಏನಿಲ್ಲ ಅಂದ್ರೂ 10% ಮಾರಾಟಕ್ಕೆ ಬಂದು ನಿಂತೀವಿ. ಬರೀ 54 ಲಕ್ಷ ಈ ಸರಿ ಆಗಿದೆ ಪ್ರತಿ ವರ್ಷಕ್ಕಿಂತ. ಅದು ನಮ್ಮಲ್ಲಿ ಕೆಲಸ ಮಾಡುವಂಥ ಖಾದಿಯಲ್ಲಿ ಕೆಲಸ ಆದ ಖಾದಿಯಿಂದ ಭಾಳ ವರ್ಷದಿಂದ ಖಾದಿಯಲ್ಲಿ ದುಡ್ಕೊಂಡು ಬರುವಂಥ ಜನರಿಗೆ ಉದ್ಯೋಗ ಸಿಗಲಾದ ವಿಶೇಷವಾಗಿ ಮಹಿಳೆಯರು 2,000 ಕುಟುಂಬಗಳಿಗೆ ತೊಂದರೆ ಆಗುತ್ತೆ. ಕುಟುಂಬಗಳು ಇದ್ರ ಮೇಲೆ ಅವಲಂಬನೆ, ಉಪಜೀವನ ಇದ್ರ ಮೇಲೆ ನಡೀತಾ ಇತ್ತು. ಅವರಿಗೆ ಈ ಒಂದು ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಮಾಡಿದಂಥ ಬದಲಾವಣೆಯಿಂದ ಸಾಕಷ್ಟು ತೊಂದರೆ ಆಗಿದೆ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅಂಕಿ ಸಂಖ್ಯೆ ಕೂಡ ತಾವು ಕೋಟ್ ಮಾಡಿದ್ರಿ. 10%ಗೆ ಬಂದು ನಿಂತಿದೆ ಸೇಲ್. ಅಂದರೆ 90% ಇನ್ನೂ ನೀವು ಉಗ್ರಾಣದಲ್ಲೇ ಸ್ಟಾಕ್ ಇದೆ, ಉಳಿದಿದೆ. ಓಕೆ. ಈಗ ಇದಕ್ಕೆ ಏನಾಗಬೇಕಂತೀರಿ ಸರ್ ತಾವು? ಈಗ ಒಂದಂತೂ ಸಾರ್ವಜನಿಕರು ಇದರ ಬಗ್ಗೆ ಮಾಹಿತಿ, ಅದಕ್ಕೋಸ್ಕರ ನಾವು ಜನಕನ್ನಡ TV ವತಿಯಿಂದ ತಮ್ಮಲ್ಲಿ ಬಂದಿದ್ದೇವೆ. ಅಂದ್ರೆ ಮಾಹಿತಿ ಇಲ್ಲ, ಬಹಳಷ್ಟು ಸಾರ್ವಜನಿಕರಿಗೆ, ಸಾಮಾನ್ಯ ನಾಗರಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹುಬ್ಬಳ್ಳಿಗರಿಗೆ ಮಾಹಿತಿ ಇಲ್ಲ, ಇನ್ನು ಕರ್ನಾಟಕದಾದ್ಯಂತ ದೂರದ ಮಾತಾಯಿತು. ಈಗ ನಿಮ್ಮ ಒಂದು ಸಂಘದ ವತಿಯಿಂದ ಏನು ಮಾರ್ಪಾಟುಗಳು ಆದ್ರೆ ಒಳ್ಳೆಯದಂತ ತಾವಂತೀರಿ? ನಾವು ನಮ್ಮ ಸಂಘದ ವತಿಯಿಂದ ಇದು ಎಲ್ಲರಿಗೆ ಅವೇರ್ನೆಸ್ ಆಗಬೇಕು, ಜಾಗೃತಿ ಮೂಡಬೇಕು. ಖಾದಿ ಧ್ವಜಗಳನ್ನೇ ಖರೀದಿ ಮಾಡಬೇಕನ್ನೋ ಜಾಗೃತಿ ಮೂಡಬೇಕು. ಕೇಂದ್ರ ಸರ್ಕಾರ ಇದು ಖಾದಿಗಾಗಿ ಮೊದಲಿಂದಲೂ ಮೀಸಲಿದ್ದ ಈ ರಾಷ್ಟ್ರಧ್ವಜವನ್ನು ಪಾಲಿಸ್ಟರ್ ಮತ್ತು ಮಷಿನ್ ಮೇಡ್ ಇದ್ದನ್ನು ತಿದ್ದುಪಡಿ ಮಾಡಿದ್ದನ್ನು ಹಿಂಪಡಿಬೇಕು. ಆಮೇಲೆ ಅಟ್ಲೀಸ್ಟ್ ಕೊನೆ ಪಕ್ಷ ಸರ್ಕಾರಿ ಇಲಾಖೆಗಳಿಗಾರ, ಎಲ್ಲ ಸರ್ಕಾರದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಟ್ಟಡಗಳ ಮೇಲೆ ಖಾದಿ ಧ್ವಜಗಳನ್ನ ಕಡ್ಡಾಯವಾಗಿ ಖಾದಿ BIS ಮಾರ್ಕಿನ ಧ್ವಜಗಳನ್ನೇ ಹಾರಿಸುವಂತ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಸರ್, ಈಗ ಖಾಸಗಿ ಶಾಲಾ ವಿದ್ಯಾಕೇಂದ್ರಗಳು, ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಯಾವುದೇ ಥರದ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವೆ, ಎಲ್ಲ ಊರುಗಳಲ್ಲೂ ಇವೆ. ಸೊ ಅಲ್ಲಿಯೂ ಸಹಿತ ಇದನ್ನು ಕಡ್ಡಾಯವಾಗಿ BIS ಪ್ರಮಾಣೀಕೃತ ರಾಷ್ಟ್ರಧ್ವಜವನ್ನೇ ಅವರು ಬಳಸಬೇಕು, ಬಳಕೆ ಕಡ್ಡಾಯ ಮಾಡಬೇಕು ಅಂತಂದರೆ ಬಹುಶಃ ಇದು ಬೇಡಿಕೆ
ನಿಮಗೆ ಪೂರೈಸಬಹುದು, ಬೇಡಿಕೆಯನ್ನು ಪೂರೈಸಬಹುದು. ಅದಕ್ಕೆ ಸಿದ್ಧತೆ ನಿಮ್ಮಲ್ಲಿದೆ, ಸರ್. ಸಾಕಷ್ಟು ಪೂರೈಕೆಯಲ್ಲಿ ಕೊಡೋದಕ್ಕೆ ನಾವು ಸಿದ್ಧರಿದ್ದೀರಿ. ಇದೊಂದು ಆಯ್ತು ಸರ್. ಈಗ ಆಧುನೀಕರಣ, ಈಗ ಎಲ್ಲ ಜನ ಮೊಬೈಲ್ ಫೋನಲ್ಲಿ ವೆಬ್ಸೈಟ್ ಮುಖಾಂತರ, ಇ-ಕಾಮರ್ಸ್ ಮುಖಾಂತರ ಆರ್ಡರ್ ಮಾಡೋಕೆ ಇಚ್ಛೆ ಪಡ್ತಾರೆ. ಅದಕ್ಕೆ ನೀವು ಸನ್ನದ್ಧರಾಗಿದ್ದೀರಾ? ಹಂಗೆ ನಾವು ಈಗ ಆನ್ಲೈನ್ ಇದು ಮಾಡ್ತಾ ಇದ್ವಿ, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ವಿಚಾರ ಮಾಡ್ತಾ ಇದ್ದೀರಿ. ಅದರಲ್ಲಿ ನಾವು ಇದನ್ನ ಮಾರಾಟ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀರಿ. ಅಥವಾ ಯಾರಾದರೂ ಇದಕ್ಕೆ ನಾನು ವಾಲಂಟಿಯರ್ ಆಗಿ ಬಂದು ಈ ರೀತಿ ಒಂದು ಸಲಹೆಗಳನ್ನು ನೀಡ್ತೀನಿ ಅಂದರೆ ಸ್ವಾಗತ ಮಾಡ್ತೀವಿ. ಅವರಿಗೆ ನಾವು ಅವ್ರ ಕೋಆಪರೇಷನ್ ಕೊಟ್ಟು ಅವ್ರ ಕಡೆಯಿಂದ ನಾವು ಈಗೇನು ಮಾಹಿತಿ ಬೇಕು ತಗೊಂಡು ಅವ್ರು ಹೇಳಿದ ಪ್ರಕಾರ ನಾವು ಆನ್ಲೈನ್ ಮಾಡಲಿಕ್ಕೆ ತಯಾರಿದ್ದೀವಿ. ಹಾಗೆ ಸರ್, ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ರಾಷ್ಟ್ರ ಧ್ವಜಕ್ಕಾಗಿ ಏನು ನಮ್ಮ ಬೆಂಗೇರಿ, ಹುಬ್ಬಳ್ಳಿಯ ಬೆಂಗೇರಿ ನಿಮ್ಮ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಏನಿದೆ ಬೆಂಗೇರಿಯಲ್ಲಿ, ಅದು ಮತ್ತೊಮ್ಮೆ ತನ್ನ ಮಹೋನ್ನತವನ್ನು ವಿಜೃಂಭಿಸಲಿ, ಮರುಪಡೆಯುವಂತಾಗಲಿ ಅಂತ ನಾವು ಜನಕನ್ನಡ ಟಿವಿ ಮಾಧ್ಯಮದ ಪರವಾಗಿ ನಿಮ್ಗೆ ಹಾರೈಸ್ತೀವಿ. ಒಳ್ಳೆಯದಾಗಲಿ. ನಮಸ್ಕಾರ. ಆತ್ಮೀಯ ಪ್ರೇಕ್ಷಕರೇ, ನಾವು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಬೆಂಗೇರಿ ಹುಬ್ಬಳ್ಳಿ ಈ ಆವರಣದಲ್ಲಿದ್ದೇವೆ, ಕೇಂದ್ರ ಕಚೇರಿ ಆವರಣದಲ್ಲಿದ್ದೇವೆ. ಸಂತೋಷ್ ನರಗುಂದ್ ಅವರು, ಅವ್ರ ಜೊತೆ ಸಮಾನ ಮನಸ್ಕರಾದಂಥ ತಂಡ ನಮ್ಮ ಜೊತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ BRTSನಲ್ಲಿ ಏನು ಗಿಡವನ್ನು ನೆಡಬೇಕಾಗಿತ್ತು ಪತ್ರದಲ್ಲಿ, ಆ ಒಂದು ಅಭಿಯಾನದಲ್ಲಿ, ಹಾಗೂ ಸ್ಟಾರ್ಟ್ ಇನ್ಫೋಸಿಸ್ ಅಂತಕ್ಕಂಥ ಅಭಿಯಾನದಲ್ಲಿ, ಹೀಗೆ ಹಲವಾರು ಅಭಿಯಾನಗಳಲ್ಲಿ ಈ ಒಂದು ತಂಡ ತೊಡಗಿಸಿಕೊಂಡಿದೆ ಯಶಸ್ವಿಯಾಗಿ. ಈಗ ಮತ್ತೊಂದು ನಿಮಗೆ ಕುತೂಹಲ ಇರ್ಬೋದು, ಯಾವ ಅಭಿಯಾನವನ್ನು ಹಮ್ಮಿಕೊಳ್ಳಲಿದ್ದಾರೆ ಅಂತಕ್ಕಂಥದ್ದು ಯೋಚನೆ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು ಸರ್. ಸಂತೋಷ್ ನರಗುಂದ್ ಸರ್, ಈಗ ನಾವು ಈ ಆವರಣದಲ್ಲಿ ಏನಿದ್ದೇವೆ, ಇಲ್ಲಿ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡತಕ್ಕಂಥ, ಅದರಲ್ಲೂ BIS ಪ್ರಮಾಣವನ್ನು ಪಡೆದಿರ್ತಕ್ಕಂಥ ಏಕೈಕ ಕೇಂದ್ರ ಇದು ರಾಷ್ಟ್ರಧ್ವಜ ನಿರ್ಮಾಣದಲ್ಲಿ. ಹಾಗಾಗಿ ಭಾರತದಲ್ಲಿ ಹಾಗಾಗಿ ಇದರ ಕುರಿತು ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ವರದಿಗಳು ಬಂದಿವೆ. ಅದರ ಕುರಿತು ತಾವು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಮೊಟ್ಟ ಮೊದಲನಿಗೆ ನಿಮ್ಮ ವಾಹಿನಿಗೆ ಧನ್ಯವಾದ. ಈ ಒಂದು ವಿಷಯ ತಾವು ಎತ್ಕೊಳ್ತಾ ಇದ್ದೀರಿ. ಈ ವಿಷಯ ಈ ಹುಬ್ಬಳ್ಳಿ ಧಾರವಾಡದ ಒಂದು ಭಾಗಕ್ಕೆ, ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಜನರಿಗೆ ಭಾಳ ಮುಖ್ಯವಾದದ್ದು. ಇಡೀ ಭಾರತದಲ್ಲೇ BIS ಪ್ರಮಾಣೀಕೃತ ಒಂದು ಕೇಂದ್ರ, ರಾಷ್ಟ್ರಧ್ವಜ ನಿರ್ಮಾಣ ಮಾಡುವಂಥ ಕೇಂದ್ರ ಅಂತಂದರೆ ಈ ಹುಬ್ಬಳ್ಳಿ ಬೆಂಗೇರಿಯಲ್ಲಿ ಇದ್ದಂಥ ಈ ಖಾದಿ ಗ್ರಾಮೋದ್ಯೋಗ ಕೇಂದ್ರವಾಗಿದೆ. ಇದು ಸುಮಾರು 70 ವರ್ಷಗಳಿಂದ ಇಲ್ಲಿ ಕಾರ್ಯಪ್ರವೃತ್ತರಾಗಿ ಇಡೀ ದೇಶಕ್ಕೆ ಇಲ್ಲಿಂದ ರಾಷ್ಟ್ರಧ್ವಜ ಇಲ್ಲಿಂದ ಸರಬರಾಜು ಆಗ್ತಾಯಿದೆ. ಇತ್ತೀಚೆಗೆ ಇಲ್ಲಿ ಈ ಒಂದು ಫ್ಲ್ಯಾಗ್ ಕೋಡ್ ಅಂತ ಏನಿದೆ, ಇದು ಒಂದು ಧ್ವಜ ಸಂಹಿತೆ, ಇದರಲ್ಲಿ ರಿಲ್ಯಾಕ್ಸೇಷನ್ ಮಾಡಿ ಮೊದಲೇನಿತ್ತಂತಂದರೆ ಎಲ್ಲೆಲ್ಲಿ ರಾಷ್ಟ್ರಧ್ವಜ ಉಪಯೋಗ ಆಗುತ್ತೋ ಅದು ಖಾದಿ ಬಟ್ಟೆಯಿಂದನೇ ನೇಯ್ದಿರಬೇಕು, ತಯಾರಾಗಿರಬೇಕು, ಮತ್ತು ಈ ಒಂದು BIS ಪ್ರಮಾಣೀಕೃತ ಧ್ವಜನೇ ಆಗಿರಬೇಕು ಅಂಥೇಳಿ ಒಂದು ಕಂಡೀಷನ್ ಇತ್ತು ಧ್ವಜ ಸಂಹಿತೆಯಲ್ಲಿ. ಈಗ ಅದು ಇತ್ತೀಚೆಗೆ ಇದರಲ್ಲಿ ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಪಾಲಿಯೆಸ್ಟರ್ ಬಟ್ಟೆ ಕೂಡ ಇದರಲ್ಲಿ ಬಳಸ್ಬೋದು ಅನ್ನೋ ಒಂದು ತಿದ್ದುಪಡಿ ಮಾಡಲಾಗಿದೆ. ಸೊ ಈಗ ಈ ತಿದ್ದುಪಡಿ ಬಂದ ನಂತರ ಈಗ ನಾವು ಇಲ್ಲಿ ಕೇಂದ್ರದ ಏನು ಇಲ್ಲಿ ಸಿಬ್ಬಂದಿಗಳಿದ್ದಾರೆ, ಇಲ್ಲಿ ಮುಖಂಡರಿದ್ದಾರೆ, ಇವ್ರ ಜೊತೆ ಇಲ್ಲಿ ಒಂದು ವೀಕ್ಷಣೆ ನಡೆಸಿ ಇಲ್ಲಿಯ ಸ್ಥಿತಿಗತಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮಗೇನು ಕಂಡು ಬಂದಿದೆ ಅಂತಂದರೆ, ಸರಿಸುಮಾರು 90% ಸೇಲ್ಸು ಕುಸಿದಿದೆ. ಅಂದರೆ ಮೊದಲು 1000 ಧ್ವಜಗಳು ಸೇಲ್ಸ್ ಆಗ್ತಿದ್ರೆ ಇವತ್ತು ಇಲ್ಲಿ ಕೇವಲ 100 ಧ್ವಜಗಳು ಸೇಲ್ಸ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಲ್ಲಿ ಏನು ಕಾರ್ಮಿಕರಿದ್ದಾರೆ, ಆರ್ಥಿಕತೆ ಇದರ ಮೇಲೆ ಅವಲಂಬಿತವಾಗಿದೆ. ಸುಮಾರು 2000ಕ್ಕಿಂತ ಹೆಚ್ಚು ಕಾರ್ಮಿಕರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ. ವಿಶೇಷವಾಗಿ ಮಹಿಳೆಯರು, ವಿಶೇಷವಾಗಿ ನಾವು ಕಂಡಂಥ ಒಂದು ಏನು ಸನ್ನಿವೇಶ ಅಂತಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇಲ್ಲಿ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಆಮೇಲೆ ಸುಮಾರು 2-3 ದಶಕದಿಂದ ಇಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈಗ ಈ ಒಂದು ಕೇಂದ್ರ ಏನಿದೆ, ಈ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡದ ಮತ್ತು ಉತ್ತರ ಕರ್ನಾಟಕದ ಒಂದು ಹೆಗ್ಗುರುತು ಏನಿದೆ, ಇದು ಒಂದು ರಾಷ್ಟ್ರಧ್ವಜ ನಿರ್ಮಾಣ ಕೇಂದ್ರ, ಇದು ಭಾಳ ಸಂಕಷ್ಟದಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ನನಗೆ ಖೇದವಾಗ್ತಾ ಇದೆ. ಹಾಗಾಗಿ ನಾವು ಕೆಲವು ಸಮಾನ ಮನಸ್ಕ ಸ್ನೇಹಿತರು ಜನರು ಸೇರಿ ಇದರ ಬಗ್ಗೆ ನಾವು ಯಾವ ರೀತಿ ಈ ಕೇಂದ್ರಕ್ಕೆ ನಮ್ಮ ಸಹಾಯವನ್ನು, ನಮ್ಮ ಸೇವೆಯನ್ನು ಕೊಟ್ಟು
ಈ ಒಂದು ಸ್ಥಿತಿಯನ್ನು ಯಾವ ರೀತಿ ಬದಲಾವಣೆ ತರಬಹುದು, ಇದರಲ್ಲಿ ಯಾವ ರೀತಿ ಸೇಲ್ಸನ್ನು ಜಾಸ್ತಿ ಮಾಡ್ಬೋದು, ಜನರಲ್ಲಿ ಅವೇರ್ನೆಸ್ ಹೆಚ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಮಾಲೋಚನೆ ಇವತ್ತು ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರನ್ನೂ ಇದರಲ್ಲಿ ಸೇರಿಸ್ಕೊಂಡು ಇದರಲ್ಲಿ ತೊಡಗಿಸ್ಕೊಂಡು ಈಗ ಬರೋ 26 ಜನವರಿ ಬರ್ತಾ ಇದೆ. ನಮ್ಮ ಮನೆ ಪ್ರತಿಯೊಂದು ಬಿಲ್ಡಿಂಗ್ನಲ್ಲಿ ಪ್ರತಿಯೊಂದು ಮನೆಯ ಮೇಲೆ ಒಂದು ತ್ರಿವರ್ಣ ಹಾರಿಸೋ ಒಂದು ಮೂಲಕ ಈ ಕೇಂದ್ರಕ್ಕೆ ಖಾದಿ ತ್ರಿವರ್ಣ ಹಾರಿಸೋ ಮೂಲಕ ಯಾವ ರೀತಿ ನಾವು ಇದಕ್ಕೆ ನಮ್ಮ ಒಂದು ಸಣ್ಣ ಒಂದು ಬೆಂಬಲ ವ್ಯಕ್ತಪಡಿಸ್ಬೋದು. ಆಮೇಲೆ ಈ ನಮ್ಮ ಭಾಗದ ಒಂದು ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ನಮ್ಮ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮತ್ತು ವಿಮರ್ಶೆ ಎಲ್ಲ ಮಾಡಿ ನಾವು ಮತ್ತೆ ಈ ಒಂದು ಅಭಿಯಾನ ಕೈಗೆತ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಬೆಂಬಲ ಇದಕ್ಕೆ ಬಹಳ ಅಗತ್ಯವಾಗಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ವಾಲಂಟಿಯರ್ಸು ನಿಮಗೆ ರೀಚ್ ಆದವಾಗ ದಯವಿಟ್ಟು ಅವ್ರಿಗೆ ನೀವು ಸ್ಪಂದಿಸ್ತೀರಿ, ಕನ್ಸ್ಟ್ರಕ್ಟಿವ್ ಆಗಿ ಸ್ಪಂದಿಸ್ತೀರಿ ಅಂಥೇಳಿ ನಾನು ಭಾವಿಸ್ತೇನೆ. ಧನ್ಯವಾದ. ಕೇಳಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನೀವು ಸಂತೋಷ್ ನರಗುಂದವರು ಮತ್ತು ಅವರ ಜೊತೆ ಸಹ ಮನಸ್ಕರಾದಂಥ ಅವರ ತಂಡದವರು ದೃಢ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಏನಂತಂದರೆ ಈ ನಮ್ಮ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಹುಬ್ಬಳ್ಳಿಯ ಬೆಂಗೇರಿ ಕೇಂದ್ರ ಕಚೇರಿ ಏನು ಆವರಣದಲ್ಲಿದ್ದೇವೆ, ಇಲ್ಲಿ ನಾವು ಒಂದು ಸಂಕಲ್ಪನೆ ಮಾಡ್ದಂಗೆ ಕಾಣ್ತಾ ಇದೆ, ಪ್ರೊಬಾಬ್ಲಿ ಎಲ್ಲರೂ ಸೇರಿ. ಹಾಗಾಗಿ ಪ್ರೇಕ್ಷಕರಾದಂಥ ನೀವು ಕೂಡ ಹುಬ್ಬಳ್ಳಿಗರಿರ್ಬೋದು ಅಥವಾ ಕರ್ನಾಟಕದಾದ್ಯಂತ ಅಥವಾ ವಿಶ್ವದಾದ್ಯಂತ ಎಲ್ಲಿಯೇ ನೀವು ಇರ್ಬೋದು, ನಿಮ್ಮದು ಕೂಡ ಜವಾಬ್ದಾರಿ ಇದೆ. ನಮ್ಮ ರಾಷ್ಟ್ರಧ್ವಜದ ಅಸ್ಮಿತೆಯನ್ನು ಅವ್ರು ಹೇಳಿದ ಹಾಗೆ ಗೌರವವನ್ನು ಮರು ನಿರ್ಮಾಣ ಮಾಡೋದಕ್ಕೋಸ್ಕರ ನೀವು ಕೂಡ ಈ ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನನ ಏನು ನೀವು ಪಾಲ್ಗೊಳ್ತಾ ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮನೆ ಮೇಲೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದೀರಿ. ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ವಿದ್ಯಾಮಂದಿರಗಳಾಗಿರ್ಬೋದು, ಅಲ್ಲಿ ನೀವು ಖಾದಿ ಗ್ರಾಮೋದ್ಯೋಗದಿಂದ ತಯಾರು ಮಾಡಿದಂಥ BIS ಪ್ರಮಾಣೀಕೃತಗೊಂಡಂಥ ರಾಷ್ಟ್ರಧ್ವಜವನ್ನೇ ಖರೀದಿ ಮಾಡುವ ಮೂಲಕ ಈ ಒಂದು ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ಆಚರಿಸಬೇಕು ಅಂಥೇಳಿ ಎಲ್ಲರ ಪರವಾಗಿ ಜನಕನ್ನಡ TV ಮಾಧ್ಯಮದ ಪರವಾಗಿಯೂ ಕೂಡ ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ನೆಚ್ಚಿನ ಜನಕನ್ನಡ TV ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಧನ್ಯವಾದಗಳು.